ಹಾಯ್ ಮಚಾಸ್ ಆ್ಯಂಡ್ ಮಚೀಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ನಾನು ಬಂದು ಬೆಳಗ್ಗೆನೇ ಎದ್ದು ಎಲ್ಲ ರೆಡಿ ಆಗಿಬಿಟ್ಟು ನಾನು ಎಲ್ಲೋ ಹೋಗ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಇವತ್ತಿನ ಲಾಗ್ಗೆ ಎಲ್ರಿಗೂ ವೆಲ್ಕಮ್. ಮತ್ತು ಇವತ್ತು ಹುಟ್ಟದ ಹಬ್ಬ ಹಾಸ್ಕೊಳ್ಳೋರ್ದು ತುಂಬ ಜನ ಕಣ್ರಿ, ಒಬ್ಬರು ಇಬ್ಬರು ಇಲ್ಲ. ಇವತ್ತು ಬಂದುಬಿಟ್ಟು ಕಮ್ಮಿ ಅಂದರೂ 100 ಜನ ಹತ್ತತ್ರ ನೇಮ್ನ ಹಾಕಿದ್ದಾರೆ. ಸೊ ಅವ್ರುಗಳ್ದು ಒಂದು ಬ್ಯಾಚೇ ಹೇಳ್ಬಿಡ್ತೀನಿ. ಸೊ ಒಬ್ಬರಿಬ್ಬರಾದರೆ ಒಂದೇ ಸತಿ ಹೇಳ್ಬೋದು. ಸೊ ಒಟ್ಟಿಗೆ ಇರೋದ್ರಿಂದ ಯಾರ್ಯಾರು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ ಎಲ್ಲರಿಗೂ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಯಾವುದೋ ಒಂದು ಮಗು ಸಾನ್ವಿತಾ ಅನ್ನೋ ಮಗುಗೆ ಮೊದಲನೇ ವರ್ಷದ ಹುಟ್ಟದ ಹಬ್ಬ. ಆ ಚಾಮುಂಡೇಶ್ವರಿ ಸದಾ ಅವಳಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಸಕಲ ಸಮೃದ್ಧಿ ಕೊಡಲಿ, ನೆಮ್ಮದಿ ಇರಲಿ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಮಗುನ ಚೆನ್ನಾಗಿರಲಿ ಅಂತ ಆಶಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರು ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಬರುವಂಥ ವೀಡಿಯೋಸ್ಗಳು ನಿಮಗೆ ನೇರವಾಗಿ ಬರಬೇಕು ಅಂದರೆ ಬೆಲ್ಲೈಕನ್ ಒತ್ತಿದ್ರೆ ಖಂಡಿತವಾಗ್ಲೂ ನಿಮಗೆ ನಾನು ಡೈಲಿ ಮಾಡೋ ವೀಡಿಯೋಸು ಖಂಡಿತವಾಗ್ಲೂ ನಿಮಗೆ ತಲುಪುತ್ತೆ. ಏನೇ ವಿಷಯ ಇದ್ದರೂ ನನ್ನ ಹತ್ರ ಕಾಲಲ್ಲಿ ಮಾತಾಡಿ ನಿಮ್ಮ ಸಮಸ್ಯೆಗೆ ನನ್ನ ಕೈಲಾದಷ್ಟು ಪರಿಹಾರ ಕೊಡ್ತೀನಿ. ನೆಮ್ಮದಿಯಾಗಿ. ಎಷ್ಟೋ ಜನಕ್ಕೆ ಕಾಲ್ ಪಿಕ್ ಆಗಿಲ್ಲ ಅಂದರೆ ಖಂಡಿತ ಬೇಜಾರಾಗಬೇಡಿ, ಮರಳಿ ಯತ್ನ ಮಾಡಿ, ಇನ್ನೊಂದ್ಸತಿ ಫೋನ್ ಮಾಡಿ, ಖಂಡಿತವಾಗ್ಲೂ ಪಿಕ್ ಮಾಡ್ತಾನೆ ಇರ್ತೀನಿ. ಎಷ್ಟು ಜನ ನನ್ನ ಜೊತೆ ಮಾತಾಡಿದ್ದೀರಾ ಎಲ್ಲರೂ ನನಗೆ ಹಾಯ್ ಅಂತ ಕಮೆಂಟ್ ಆಗಿ. ಈ ಒಂದು ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೋಗ್ತಾ ಇರೋದು ಬೇತಾಳೇಶ್ವರಿ ಅನ್ನೋ ದೇವಸ್ಥಾನಕ್ಕೆ. ಹೇಗಿದೆ ಆ ದೇವಸ್ಥಾನ, ಎಲ್ಲಿದೆ ಆ ದೇವಸ್ಥಾನ ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇದ್ರ ಜೊತೆ ಬಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನಾಗುತ್ತೆ, ನಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ. ಇವತ್ತು ಬುಧವಾರ ಅಲ್ಲಿ ಪೂಜೆ ನಡೆಯುತ್ತೆ. ಸೊ ಆ ಪೂಜೆಗೆ ನಾವೆಲ್ಲ ಹೋಗ್ತಾ ಇದ್ದೀನಿ, ನೀವು ಬನ್ನಿ, ಕರ್ಕೊಂಡು ಹೋಗ್ತೀನಿ. ಈ ದೇವಸ್ಥಾನ ತುಂಬ ಪ್ರಸಿದ್ಧಿಯಾದ್ದು. ಇದು ರಾಜಮಹಾರಾಜ ಕಾಲದಿಂದಲೂ ಇರುವಂಥ ಒಂದು ದೇವಸ್ಥಾನ. ಇದು ಬಂದುಬಿಟ್ಟು ಬೂತ್ಕಳ್ಳಿಲಿ ಇರುವಂಥದ್ದು. ಇದು ಬೇತಾಳೇಶ್ವರಿ ಅಮ್ಮನವರು ಈ ದೇವಸ್ಥಾನದ ಹೆಸರು. ಈ ಒಂದು ದೇವರು ತುಂಬ ಶಕ್ತಿವಂತ ದೇವರು ಮತ್ತು ತುಂಬ ಜನಕ್ಕೆ ಒಳ್ಳೆಯ ಇದಿದೆ. ಮತ್ತು ಯಾರು ತಮ್ಮ ಬೇಡ್ಕೊಳ್ತಾರೆ ಅವರು ಹೂ ಕೊಟ್ಟು ಬೇಡ್ಕೋಬೇಕು. ತಮ್ಮ ಬೇಡ್ಕೊಳ್ಳುವಾಗ ಅದು ಹೂ ಬೀಳ್ತು ಅಂದ್ರೆ ಇಲ್ಲಿ ಬಂದು ಹೂವಿಟ್ಟು ಬೇಡ್ಕೊತಾರೆ. ಸೊ ಅವ್ರಿಗೆ ಹೂ ಪ್ರಸಾದವಾಗಿ ಕರುಣಿಸಿದ್ರೆ ಮಾತ್ರ, ಹೂ ಬಿದ್ದರೆ ಮಾತ್ರ ಅವರು ಏನು ಅಂದ್ಕೊಂಡು ಬಂದಿದ್ದಾರೆ ಅದು ನೆರವೇರುತ್ತೆ. ಇಲ್ಲ ಅಂದರೆ ಅವರು ತಿರ್ಗಾ ಬರವಾರನೂ ಬರಬೇಕಾಗತ್ತೆ. ಎಲ್ಲಿ ಗಂಟ ಹೂ ಬೀಳಲ್ಲ ಅಲ್ಲಿ ಗಂಟ ನೀವು ಬರಬೇಕಾಗತ್ತೆ. ಖಂಡಿತ ಒಂದಲ್ಲ ಒಂದು ದಿವಸ ಹೂ ಸಿಗುತ್ತೆ. ನೀವೇನು ಅಂದ್ಕೊಂಡು ಬಂದಿದ್ದೀರ ಅದು ನೆರವೇರುತ್ತೆ.
ಇಲ್ಲಿಗೆ ಬಂದು ತುಂಬ ಜನ ಇಲ್ಲಿಗೆ ಬರ್ತಾರೆ. ಮೈಸೂರಲ್ಲದೆ ಬೇರೆ ಕಡೆಯಿಂದನೂ ಇಲ್ಲಿಗೆ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ತುಂಬ ಶಕ್ತಿವಾದ ದೇವರು. ತುಂಬ ಜನ ಹೇಳೋದಿಷ್ಟೇ, ಏನಂತ ಹೇಳಿದ್ರೆ ತಾವೇನು ಅನ್ಕೊ ಬಂದಿರ್ತಾರೆ ಅದು ನೆರವೇರುತ್ತೆ. ಖಂಡಿತವಾಗ್ಲೂ ಒಂದು ವಾರ ಅಲ್ದವ್ರು ಇನ್ನೊಂದು ವಾರದಲ್ಲಾದ್ರೂ ನೆರವೇರುತ್ತೆ ಅನ್ನೋ ಒಂದು ತೃಪ್ತಿಯಿಂದ ಹೋಗ್ತಾರೆ. ಈ ದೇವಸ್ಥಾನ ಬಂದು ಬುಗುತ್ಕಳ್ಳಿ ಅಂದರೆ ವಿದ್ಯಾ ವಿಕಾಸ್ ಕಾಲೇಜಿಂದ 1 ಕಿಲೋಮೀಟರ್ ದೂರ ಅಳತೆಯಲ್ಲೇ ಇದೆ, ಬನ್ನೂರು ರೋಡಲ್ಲಿ. ಈ ದೇವಸ್ಥಾನಕ್ಕೆ ತುಂಬ ನಿಯರೆಸ್ಟ್ ಬಸ್ಗಳು ಸಹ ಇದೆ. ಯಾರು ಬರೋಕ್ಕೆ ಇಷ್ಟಪಡೋರು ಬಸ್ ಮುಖಾಂತರನೂ ಸಹ ಬರ್ಬೋದು. ಇಷ್ಟೇ ಅಲ್ಲದೆ ಈ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆಯೂ ಸಹ ಇದೆ. ಈ ದೇವಸ್ಥಾನದ ಪೂಜೆ ನಡೆಯೋದು ಬರೀ ಬುಧವಾರ ಮಾತ್ರ. ಪ್ರತಿಯೊಬ್ಬರ ಗಮನದಲ್ಲಿಟ್ಕೊಳ್ಳಿ, ಬುಧವಾರ ಮಾತ್ರ ಇಲ್ಲಿ ತುಂಬ ಜನ ಬರ್ತಾರೆ ಪೂಜೆಗೆ. ಮತ್ತು ಹೂ ಕೇಳೋದೆಲ್ಲ ಬುಧವಾರ ಒಂದೇ ದಿವಸದಲ್ಲಿ ಮಾತ್ರ ನಡೆಯುವಂಥದ್ದು. ಮತ್ತು ಇದ್ರ ಜೊತೆಗೆ ಬಂದುಬಿಟ್ಟು ಅಲ್ಲಿನ ಗ್ರಾಮಸ್ಥರೇ ಇದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಊಟದ ವ್ಯವಸ್ಥೆನ. ಇದು ಬಂದು ಏನಂತ ಹೇಳಿದ್ರೆ, ಯಾರಾದರೂ ನೀವು ಇಚ್ಛೆಪಟ್ಟು ನೀವೇನಾದ್ರೂ ಅಲ್ಲಿಗೆ ಗೇಣಿಯಾಗಿ ಅಥವಾ ದಾನವಾಗಿ ಕೊಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಊಟದ ವ್ಯವಸ್ಥೆಗೆ ನೀವು ಸಹ ಕೈ ಜೋಡಿಸ್ಬೋದು, ನೀವು ಸಹ ಕೊಡ್ಬೋದು. ಇಲ್ಲಿ ತುಂಬ ಜನ ಬಂದು ಊಟ ಮಾಡೋದ್ರಿಂದ ಇಲ್ಲಿ ಏನಂತ ಹೇಳಿದ್ರೆ ಅಲ್ಲಿರುವಂಥ ಜನಗಳೇ ಅಡುಗೆ ಮಾಡಿ ಇದನ್ನು ಬಡಿಸ್ತಾರೆ. ಇದು ತುಂಬ ನೋಡೋಕ್ಕೆ ಇದು ಮಾಡೋದಂತಲ್ಲ, ತುಂಬ ಒಳ್ಳೆ ಇದಾಗಿದೆ. ಇದು ಗೌರ್ಮೆಂಟ್ ಇದೆ ಕತೆ, ಪ್ರೈವೇಟು ಅದು ಇದೆಲ್ಲ ಟ್ರಸ್ಟಿಂದ ಮಾಡೋದು. ಕೊನೆಗೆ ನಾನು ಹೋಗಿ ಊಟ ಬಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತುಂಬ ಜನ ಊಟ ಬಡಿಸೋರು ಸಂಖ್ಯೆ ಕಡಿಮೆ ಇತ್ತು. ಸೊ ನಾನು ಒಂದು 2 ಅವರು ಊಟ ಬಡಿಸ್ದೆ. ತುಂಬ ಜನ ಬರ್ತಿದ್ರು, ಖುಷಿ ಆಗ್ತಾಯಿತ್ತು. ಖಂಡಿತ ಈ ದೇವಸ್ಥಾನಕ್ಕೆ ಹೋಗಿದ್ದು ಬಂದಮೇಲೆ ಮನ್ಸಿಗೆ ಏನೋ ಒಂಥರ ಶಾಂತಿ, ನೆಮ್ಮದಿ ಇರೋವಂಥ ಫೀಲ್ ಆಗ್ತಿತ್ತು ನನಗೇ. ಖಂಡಿತವಾಗ್ಲೂ ನಾನು ಸಜೆಷನ್ ಮಾಡ್ತಾಯಿದ್ದೀನಿ, ಈ ದೇವಸ್ಥಾನಕ್ಕೆ ಹೋಗಿ ಖಂಡಿತವಾಗ್ಲೂ ನಿಮ್ಗೇನಾದರೂ ಮನಸ್ತಾಪ, ನೋವು, ಕಲಹ, ಮನಸ್ಸಲ್ಲಿ ಏನಾದರೂ ಇದಿಲ್ಲ ಅಂಥದ್ದು, ಏನಾದರೂ ನಿರ್ಧಾರ ತೊಗೋಬೇಕು ಮನೆ ಕಟ್ಟೋದ್ರ ಬಗ್ಗೆನೋ ಇದ್ರ ಬಗ್ಗೆನೋ ಏನಾದರೂ ಕೇಳಬೇಕು ಅಂದರೆ ಖಂಡಿತವಾಗ್ಲೂ ಹೋಗಿ, ಒಳ್ಳೆಯದಾಗತ್ತೆ. ತುಂಬ ಖುಷಿ ಅನಿಸುತ್ತೆ ನನಗೆ. ನಂತರ ನಾನು ಮನೆಗೆ ಬಂದೆ. ಸೊ ಮನೆಗೆ ಬಂದಮೇಲೆ ನಾನು ಜಾಮೂನ್ ಮಾಡ್ತಾಯಿದ್ದೀನಿ ಮನೇಲಿ. ಯಾಕೆಂದರೆ ಯಾರೋ ನೆಂಟರು ಬರ್ತಿದ್ರು, ಸೊ ಅವ್ರಿಗೋಸ್ಕರ ನಾವು ಯಾವ ಬೌಲಲ್ಲಿ ಸಕ್ಕರೆ ತೊಗೊಂಡಿದ್ದೀವೋ ಅದರಲ್ಲಿ ಅರ್ಧ ಬೌಲಷ್ಟು ನೀರನ್ನ ಹಾಕಿದ್ದೀನಿ. ಸೊ ನಾನಿಲ್ಲಿ MTRದು ಜಾಮೂನ್ ಪ್ಯಾಕೆಟ್ ತೊಗೊಂಡು ಅದರಿಂದ ಜಾಮೂನ್ನ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸಾಕು ಬರೋದು ಜಾಮೂನು. ಆವಾಗ ಚೆನ್ನಾಗಿ ನಾರಬೇಕು. ಈಗ ಕಲಿಸ್ಕೊಂಡು ನಾವು ಎಷ್ಟು ನಾರ್ತೀವಿ ಅಷ್ಟು ಜಾಮೂನು
ಚೆನ್ನಾಗಿ ಬರುತ್ತೆ. ಮತ್ತು ನೀವು ನಾದಷ್ಟು ಚೆನ್ನಾಗಿ ಅಮ್ಕಿ ಕಲಿಸ್ಬೇಕು. ಎಷ್ಟು ನೀವು ಹಾಕಿ ಕಲಿಸ್ತೀರಾ ಅಷ್ಟು ಚೆನ್ನಾಗಿ ಜಾಮೂನ್ ಬರುತ್ತೆ. ಖರ್ಚು ಮಾಡಿರ್ತಾರೆ ಅಲ್ವಾ. ನಿನ್ನೆ ಒಂದು ಶ್ರಮ ಇರುತ್ತೆ, ನಿನ್ನೆ ಒಂದು ಅತಿ ಬೆಂದರೆ ಚೆನ್ನಾಗಿರಲ್ಲ. ನಂತರ ಜಾಮೂನೆಲ್ಲನೂ ತೆಗ್ದು ಬೆಂದಮೇಲೆ ಪಾಕಕ್ಕೆ ಹಾಕ್ತಾಯಿದ್ದೆ. ಸೊ ಇನ್ನೂ ಒಂದು ಒಬ್ಬೆ ಇತ್ತು, ಸೊ ಅದನ್ನು ಹಾಕಿಟ್ಬಿಡೋಣ ಅಂದ್ಬಿಟ್ಟು ಆ ಒಬ್ಬೆನೂ ಹಾಕಿಬಿಡ್ತಾಯಿದ್ದೀನಿ. ಯಾಕೆಂದರೆ ಒಂದೇ ಸತಿ ಹಾಕೋದಷ್ಟು ಜಾಮೂನು ಚೆನ್ನಾಗಿ ಪಾಕದಲ್ಲಿ ಇಳಿದಿರುತ್ತೆ. ಸೊ ಇಲ್ಲಿ ಕ್ಲೀನಾಗಿ ಎಲ್ಲನೂ ಫ್ರೈ ಮಾಡಿ ನಂತರ ಪಾಕದೊಳಗಡೆ ಹಾಕಬೇಕು. ಸೊ ಅಷ್ಟರಲ್ಲಿ ನೋಡ್ತೀನಿ ಮಳೆ ಬಂದ್ಬಿಟ್ಟಿದೆ, ಫುಲ್ ಎಲ್ಲ ಮಳೆ ಗಿಳೆ ಎಲ್ಲ ಬಂದು ಸುರಿತಾ ಇದೆ. ನಾನು ಈಚೆ ಕಡೆ ನೋಡೇ ಇಲ್ಲ. ಏನು ಮಳೆ ಅಂತೀರಾ ನೋಡಿ, ಎಷ್ಟು ಮಳೆ. ಈಗ ಮದುವೆ ಫಿಕ್ಸ್ ಆಯ್ತಲ್ಲಪ್ಪ, ಟೀಮ್ ಆಗುತ್ತೆ ಈಗ ದುನಿಯಾ. ಚೆನ್ನಾಗೈತೆ. ನಾಳೆ ಗಂಟೆ ದೇವ್ರು ಬಂದಿದೆ, ಸಾಕು ಸ್ವೀಟಲ್ಲ. ಆ ದೇವಸ್ಥಾನ ಬಂದ್ಬಿಟ್ಟು ಬೇತಾಳೇಶ್ವರಿ, ಬುಗುತ್ಕಳ್ಳಿ ಬೇತಾಳೇಶ್ವರಿ ದೇವಸ್ಥಾನ ಬಂದು ಬನ್ನೂರು ರೋಡಲ್ಲಿರುವಂಥ ವಿದ್ಯಾವಿಕಾಸ್ ಕಾಲೇಜಿನ ಮುಂಭಾಗದಲ್ಲಿ ಒಂದು 1 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ಈ ಒಂದು ದೇವಸ್ಥಾನದಲ್ಲಿ ತುಂಬ ರೀತಿಯಾದಂಥ ಪವಾಡ ಬಗ್ಗೆ ನಾನು ಆಲ್ಮೋಸ್ಟ್ ಹೇಳಿದ್ದೀನಿ ಆವಾಗಲೇ. ತುಂಬ ಜನ ಇಲ್ಲಿಗೆ ಬರ್ತಾರೆ. ಇದ್ರ ಜೊತೆಗೆ ಬಂದು ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆನೂ ಸಹ ಇದೆ. ನಿಮ್ಗೆ ಏನೇ ಇದ್ರ ಬಗ್ಗೆ ತಿಳ್ಕೊಬೇಕು ಇಲ್ಲ ಇದ್ರದ್ದು ಅಡ್ರೆಸ್ ಬೇಕು ಅಂದರೆ ಖಂಡಿತವಾಗ್ಲೂ ಕೇಳಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದ್ರ ಜೊತೆಗೆ ಬಂದುಬಿಟ್ಟು
ಯಾರ್ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಹೋಗಿ ಸಬ್ಸ್ಕ್ರೈಬ್ ಆಗಿ. ನನ್ನ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದಾಗ ಖಂಡಿತ ನಿಮಗೆ ಡೈರೆಕ್ಟಾಗಿ ನಿಮಗೆ ಬರುತ್ತೆ. ಮತ್ತು ಏನಾದರೂ ಕಮೆಂಟ್ ಇತ್ತು, ಇಲ್ಲ ನನ್ನ ಜೊತೆ ಚರ್ಚೆ ಮಾಡಬೇಕು, ಇಲ್ಲ ನಾನು ಮಾಡೋ ಪೂಜೆ ಬಗ್ಗೆ ನಿಮ್ಗೆ ಏನೋ ಡೌಟ್ ಇತ್ತು ಅಂದರೆ ಖಂಡಿತ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಕಮೆಂಟ್ ಹಾಕಿ. ನೀವು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ರಕ್ಷಾ ಯಾವತ್ತೂ ನಿಮ್ಮ ಸಪೋರ್ಟಿ ಆಗೇ ಇರ್ತೀನಿ. ಏನೇ ಇದ್ದರೂ ನನಗೆ ಕಾಲ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕು, ಕಮೆಂಟು, ಶೇರು ಏನು ಬೇಕಾದ್ರೂ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.